ಸ್ನೇಹಿತರೆ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ. ಇವತ್ತು ನಮ್ಮ ಹೊಲ ಮಗ್ಗೆಯಲ್ಲಿ ಇರೋವು ಇವು ಮಲ್ಲೆ ಗಿಡ ತೋರಿಸ್ತಿದ್ದೀನಿ. ಇವಾಗೆಲ್ಲ ಬಿಡಿಸ್ಯಾರ ಆಲೆ. ಬೆಳಗ್ಗೆ ಟೈಮ್ ಆದರೆ ಹೂವು ಚೆನ್ನಾಗಿ ಕಾಣ್ತವೆ ನೋಡಿ. ಆ ಥರ ಕಲ್ಲಿ ಏನು ನೀಟಾಗಿ ಸೂಪರಾಗಿ ಬಂದೈತೆ. ಇವು 2 ವರ್ಷದ ಗಿಡ, ಮಲ್ಲೆ ಗಿಡ 2 ವರ್ಷದವು. ಇನ್ನು ಈ ಕಡೆ ಎಲ್ಲ ಇದಾವೆ. ಇನ್ನು ನಮ್ಮ ಹೊಲ ಮಗ್ಗೆಲೆ ಇದಾವೆ ಇವು ಹೂವಿನ ಗಿಡ. ಮಲ್ಲೆ ಗಿಡ ಹಾಕ್ಕೊಂಡವ್ರೆ, ನಮ್ಮವರೇ ಹಾಕಿರೋದು ಮಲ್ಲೆ ಗಿಡ. ನಮ್ಮ ಹೊಲ ಮಗ್ಗೆಲಿರೋರೆ ರಮ್ಯಾ ಅಂಬರು ಹಾಕಿರೋದು ಇವು ಮಲ್ಲೆ ಗಿಡ. 2 ವರ್ಷದ ಸಸಿ ಪಾಕೆಟ್ ಗಿಡ ಹಾಕಿದ್ರು, ಚೆನ್ನಾಗಿ ಹೂವು ಬಂದೈತೆ ನೋಡಿ ಸ್ನೇಹಿತರೆ. ಇವು 2 ವರ್ಷದ ಗಿಡ ಏನು ಮಟ್ಟಕ್ಕೆ ಬೆಳೆದೇವೆ ನೋಡಿ ಸ್ನೇಹಿತರೆ. ಏನು ಮಟ್ಟಿಗೆ ಬೆಳೆದೇವೆ ಇವು 2 ವರ್ಷದ ಗಿಡ, ಪಾಕೆಟ್ ಗಿಡ. ಈ ಥರ ಪಾಕೆಟ್ ಗಿಡ ತಂದಿಕ್ಬೇಕು. ಮಲ್ಲೆ ಗಿಡ ಚೆನ್ನಾಗಿ ಬೆಳೆದೇವೆ. ಈ ಕಡೆ ಇರೋವು ಕಾಕಡೆ ಗಿಡ. ಇನ್ನು ಇವಾಗ ಎಲ್ಲ ಕಲ್ಲಿ ಆಗೈತೆ. ಇನ್ನು ಏನು ಹೂವು ಅಷ್ಟೊಂದು ಇನ್ನೂ ಬಂದಿಲ್ಲ, ಇವಾಗ ಶುರು. ನೀರು ಸ್ವಲ್ಪ ಕಮ್ಮಿ ಇವಕ್ಕೆ. ಇನ್ನೂ ಏನು ಸೀಡೆ ಹುಳ ಏನು ಕಾಣ್ತಾ ಇಲ್ಲ. ಸುಮಾರಾಗಿ ಬಂದೈತೆ ಹೂವು ಕಲ್ಲಿ. ಈ ಕಡೆ ಎಲ್ಲ ಇದಾವೆ ಮಲ್ಲೆ ಗಿಡ ನೋಡಿ. ಚೆನ್ನಾಗಿದ್ದಾವೆ ಎಲ್ಲ ಗಿಡ ನೋಡಿ ಸ್ನೇಹಿತರೆ. ಈ ಕಡೆ ಬಿಕ್ಕೆ ಗಿಡ ಐತೆ. ವರಲಕ್ಷ್ಮಿ ಹಬ್ಬಕ್ಕೆ ಅವ್ರ ಮನೆಗೆ ಬಿಕ್ಕೆ ಹಣ್ಣಿಗೆ ಬರ ಇಲ್ಲ. ನಮ್ಮವು ಸ್ವಲ್ಪ ಮುಂದಾಗೆ ಬಿಟ್ಟಿದ್ವು ಬಿಕ್ಕೆ ಹಣ್ಣು. ನಮ್ಮದು ಗಿಡ ಐತೆ. ನಮ್ಮದು ಸ್ವಲ್ಪ ಮುಂದಾಗೆ ಕಾಯಿ ಬಿಟ್ಟಿದ್ದಕ್ಕೆ ರಪ್ಪ ಹಣ್ಣಾಗ್ಬಿಡ್ತು. ನಮ್ಮ ಗಿಡದಾಗೂ 100 ಜನ ತಿಂದರು. ಇವ್ರ ಗಿಡದಾಗ ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ಶುರುವಾಗೈತೆ. ನಮ್ಮ ಹೊಲ್ದಾಗೂ ಒಂದು ಸ್ವಲ್ಪ ಇದಾವೆ. ಇನ್ನು ಇವ್ರ ಗಿಡದಾಗ ಜಾಸ್ತಿ ಬಿಟ್ಟೇವೆ. ಇನ್ನು ಇವ್ರದ್ದು ಇವಾಗಲಿಂದ ಹಣ್ಣಾಗ್ತಾ ಇದ್ದಾವೆ ನೋಡ್ರಿ ಸ್ನೇಹಿತರೆ. ಯಾವ ಪಾಟಿ ಬಿಟ್ಟೇವೆ. ಯಾರಾದರೂ ಬಿಕ್ಕೆ ಹಣ್ಣು ದೇವ್ರ ಪೂಜೆ ಬೇಕಾದವರು ಅವ್ರ ಗಿಡದವ್ರನ್ನ ಕೇಳಿ ಇಸ್ಕೊಂಡು ಹೋಗ್ರಿ ಬಂದು. ನಮ್ಮ ಊರ ಮಗ್ಗೆಲೆ ಐತಿ ಈ ಗಿಡ. ಯಾರಾದರೂ ದೇವ್ರ ಪೂಜೆಗೆ ಇಕ್ಕಂಗಿದ್ರೆ. ಈ ಕಡೆ ಎಲ್ಲ ಹುಣಸೆ ಗಿಡ. ಈ ಕಡೆ ಇರೋ ನಮ್ಮ ಹುಣಸೆ ಗಿಡ. ಹುಣಸೆ ಹಣ್ಣು ಹಣ್ಣು ಹಾಕ್ತಿದ್ದಂಗೆ ಕತ್ಲಿಗೆ ಬಂದ್ಬಿಡ್ತೀವಿ, ಉದುರಿರ್ತೈತೆ ಅಂತ ಆಯ್ಕೊಂಬಕ್ಕೆ ಎಲ್ಲರೂ. ಊರೆಲ್ಲ ಆಯ್ತೈತೆ ನಮ್ಮ ಗಿಡದಾಗಿ. ನಾವೊಬ್ಬರೇ ಆಯಲ್ಲ, ಊರಾಗೆಲ್ಲ ಆಯ್ತಾರೆ. ಊರ ಮಗ್ಗೆಯಲ್ಲಿ ಇರೋರೆಲ್ಲ ಬಂದು ಹುಣಸೆ ಹಣ್ಣು ಆಯ್ಕೊಂಡು ಹೋಗ್ತಾರೆ ನಮ್ಮ ಗಿಡದಾಗಿ. ನಮ್ಮ ಗಿಡ ತೋರಿಸ್ತೀನಿ. ಕನಕಾಂಬ್ರ ಗಿಡ ಎಳೆವು, ಬರ್ರಿ ನೋಡಕ್ಕೆ ಹೋಗಂದ್ರೆ. ಈ ಕಡೆ ಇದ್ದಾವೆ. ಇದು ನಮ್ಮ ಮಗ್ಗೆಯಲ್ಲಿ ಇರೋದು ಹೊಲ. ಇಷ್ಟೊತ್ತು ತೋರಿಸಿದ್ದು. ಇಲ್ಲಿರೋ ನಮ್ಮವು ಕನಕಾಂಬ್ರ ಗಿಡ ಎಳೆ ಗಿಡ ನೋಡಿ ಸ್ನೇಹಿತರೆ. ಇನ್ನು ಇವಾಗ ಹಾಕಿದ್ದೀವಿ, ಹತ್ಕೊಂಡೇವೆ ಎಲ್ಲ ಚೆನ್ನಾಗಿ. ಹತ್ಕೊಂಡೇವೆ. ಕಳೆ ತೆಗಿಯೋಕೆ ಬಂದಿದ್ದೀನಿ. ಒಂದು 20 ದಿನ ಆಗೈತೆ ಇನ್ನು ಹಾಕಿ. ಇವು ಕಳೆ ತೆಗಿಬೇಕು ಅಂತ ಇವಾಗ ಬಂದಿದ್ದೀವಿ ನೋಡಿ. ಮತ್ತೆ ದೊಡ್ಡವಾದಾಗ ತೋರಿಸ್ತೀನಿ ಗಿಡ ಇವನ್ನ. ಇನ್ನು ಇವಾಗ 20 ದಿನದ ಗಿಡ ಇವು. ಈ ಥರ ಇದ್ದಾವೆ. ಡಬಲ್ ಸಾಲು ಹಾಕಿದ್ದೀವಿ ಮಿಷನ್ ನಡೆಯೋಕ್ಕೋಸ್ಕರ. ನಾವು ಯಾವಾಗಲೂ ಇದೇ ಥರ ಗಿಡ ಹಾಕೋದು. ಆ ಕಡೆ ಒಂದು ಸಾಲು, ಈ ಕಡೆ ಒಂದು ಸಾಲು, ಅಪೋಸಿಟ್ ಸಾಲು ಯಾವಾಗಲೂ ಹಾಕ್ಕೊಂತೀವಿ ಮಿಷನ್ ನಡೆಯೋಕ್ಕೆ. ಕೂಲರ್ ನಿಕ್ಕೋಕ್ಕಾಗಲ್ಲ ಅಂತ ನೋಡ್ರಿ. ಚೆನ್ನಾಗಿ ಹತ್ಕೊಂಡೇವೆ ಎಲ್ಲನ. ಇಕ್ಕದಾಗ ಏನು ಆಗ್ತಾವೋ ಹತ್ಕೊಂತವೆ ಹೆಂಗೋ ಅಂತ ಅನುಮಾನದಿಂದ ಹಾಕಿವಿ. ಹೆಂಗೋ ದೇವ್ರ ದಯದಿಂದ ಹತ್ಕೊಂಡ್ವು. ನಾವು ಆಂಜನೇಯನ ಭಕ್ತರು. ವೆಂಕಟರಮಣ ಸ್ವಾಮಿ ಭಕ್ತರು, ಆಂಜನೇಯನ ಭಕ್ತರು. 2 ದೇವರು ಅಂದರೆ ತುಂಬ ಪ್ರೀತಿ ಜಾಸ್ತಿ.
ನಮಗೂ ನಮ್ಮ ಮನೆಯವ್ರಿಗೆ. ಇಲ್ಲಿ ಒಂದು ಬೇವಿನ ಗಿಡ ಐತೆ, ಇಲ್ಲಿ ಒಂದು ಬೇವಿನ ಗಿಡ ಐತೆ. ಇದಕ್ಕೆ ವರ್ಷ ವರ್ಷ ದೇವ್ರು ಮಾಡ್ತೀವಿ. ವರ್ಷ ಕುರಿ ಕೊಯ್ಯೋರು ಕುರಿ ಕೊಯ್ಕೊಂತಾರೆ, ಕೋಳಿ ಕೊಯ್ಯೋರು ಕೋಳಿ ಕೊಯ್ತಾರೆ. ಯಾವುದಿದ್ರೆ ಅದು ಮಾಡಿ ಕೊಲ್ಲಾಪುರದಮ್ಮನ ಮಾಡಿ ಆರತಿ ಮಾಡಿ ಎಲ್ಲನ ಇಲ್ಲಿ ದೇವ್ರ ಗುಡಿ ಮಾಡ್ದಂಗೆ ಮಾಡಿ, ಇಲ್ಲೆಲ್ಲ ದೇವ್ರ ಗುಡಿ ಮಾಡ್ದಂಗೆ ಮಾಡಿ ಪೂಜೆ ಮಾಡಿ ಎಲ್ಲನ ಕುರಿ ಕೊಯ್ಯೋರು ಕುರಿ ಕೊಯ್ತಾರೆ, ಕೋಳಿ ಕೊಯ್ಯೋರು ಕೋಳಿ ಕೊಯ್ತಾರೆ. ಇದು ಗಿಡಕ್ಕಾಗಿ ರತ್ನಗಿರಿ ಕೊಲ್ಲಾಪುರದಮ್ಮ ಗೆದ್ರತ್ತಿ ಇದೇ ಗಿಡಕ್ಕೆನ ನಾವು ಕುರಿ ಕೋಳಿ ಮೇಕೆ ಯಾರಿಗೇನು ಅನುಕೂಲ ಆಗ್ತೈತೆ ಅದನ್ನು ಮಾಡ್ಕೊಂತಾರೆ ಸ್ನೇಹಿತರೆ. ನಾವು 2 ಸಲ ಮೇಕೆ ಕೊಯ್ದಿದ್ದೀವಿ. ಇದು ಗಿಡದಡೆಯಲ್ಲಿ ಆರತಿ ಮಾಡಿ ಕೊಲ್ಲಾಪುರದಮ್ಮನ ಹೆಸ್ರು ಹೇಳಿ. ನೋಡಿ ಸ್ನೇಹಿತರೆ, ನಮ್ಗೆ ಯಾವಾಗಲೂ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ಕೊಂತಿರ್ತೀವಿ. ನೀವು ನೋಡಿದವ್ರಿಗೆಲ್ಲ ನೋಡಿದಂಥ ಭಕ್ತರಿಗೆಲ್ಲ ಒಳ್ಳೇದಾಗಲಿ ಅಂತ, ಕೊಲ್ಲಾಪುರದಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂತಿದ್ದೀನಿ. ನೋಡಿ ಸ್ನೇಹಿತರೆ, ಇನ್ನು ಸೆಡೆ ಗಿಡ ಇದ್ದಾವೆ, ತೋರಿಸ್ತೀನಿ. ಹೋಗನ್ ಬಂದ್ರಿ. ಸೆಡೆ ಗಿಡವೇ ನೋಡೋಕೆ ಹೋಗಂದ್ರ ಇಲ್ಲೊಂದೊಂದು ಸಾಲ ಗಿಡ ಹೋಗ್ಯವೆ, ಕಲೆ ಹಾಕ್ಬೇಕು. ಇವೆಲ್ಲ ಇನ್ನೂ ಇವೆ, ಇನ್ನು ಇವು ಅಲ್ಲೇ ಇಲ್ಲವೆಲ್ಲ ಕಲೆ ಹಾಕೋ ಇದಾವೆ. ಇನ್ನು ದಂಡಾಗೆ ಗಿಡ ಹೋಗಿರೋವೆಲ್ಲ ಕಲೆ ಹಾಕ್ಬೇಕು. ನಿಧಾನಕ್ಕೆ ಮಾತಾಡಬೇಕು ಅಂದ್ರೆ ರಪ ಮಾತಾಡ್ಬಿಡ್ತೀನಿ. ರೂಢಿ ಆಗ್ಬಿಟ್ಟೈತೆ. ಹೆಂಗೆ ನಿಧಾನಕ್ಕೆ ಮಾತಾಡೋಣ ಅಂತ ಹೋದ್ರು ಅದು ಜೋರಾಗೇ ಮಾತಾಡ್ಬಿಡ್ತೀನಿ. ಇನ್ನು ಈ ಕಡೆ ಎಲ್ಲ ಇದಾವೆ ಗಿಡ. ಇವೆಲ್ಲ ಪಕ್ಕದ ಮನೆ ಹೊಲ್ದವ್ರವು ಗಿಡ. ಅವರು ರಮ್ಯಾ ಅಂಬರವು. ಇವೆಲ್ಲ ರಮ್ಯಾ ಗಣ್ಣರವು ಇವು ಗಿಡ. ಇನ್ನು ಇದಾವೆ ಇಲ್ಲೆಲ್ಲ. ಈ ಕಡೆ ತೋರಿಸ್ತೀನಿ ಬಂದು ಹೋಗೋಣ. ತೋರಿಸ್ತೀನಿ ಹೋಗಂದ್ರ. ಇನ್ನು ಇಲ್ಲೆಲ್ಲ ಇದ್ದಾವೆ. ಈಗ ಇಲ್ಲಂಗೆ ಗದ್ದೆ ಹಾಕ್ಕೊಂಡಿದ್ದೀವಿ. ಇದು ನಮ್ಮವ್ರದೇ ಹೊಲ. ನಮ್ಮ ಯಜಮಾನ್ರು ಇದ್ದಾರಲ್ಲ ಅವ್ರ ಅಣ್ಣ ತಮ್ಮಗಳ್ದು. ಇದಕ್ಕೊಂದು ಗದ್ದೆ ಹಾಕ್ಕೊಂಡಿದ್ದೀವಿ ಇಲ್ಲಿ. ನೋಡಿ ಸ್ನೇಹಿತರೆ, ಸೆಡೆ ತೋಟ. ಇದು ಸೆಡೆ ತೋಟ ನಮ್ಮದು. ಇದ್ರಾಗಾಲೇ 2-3 ಕೊಯ್ಲು ಕೊಯ್ದಿದ್ದೀವಿ. ಇವಾಗಾಲೇ ತಿರ್ಗಾ ಮತ್ತೆ 3,000 ಕೊಟ್ಟಿದ್ದೀವಿ. ಇವಾಗ ಇನ್ನೇನು ಸ್ಟಾರ್ಟ್ ಮಾಡ್ತಾರೆ ನಾಳೆಯಿಂದ ಕೊಯ್ಯೋಕ್ಕೆ. ಇನ್ನೂ ಏನು ದುಡ್ಡು ಏನು ಇಸ್ಕೊಂಡಿಲ್ಲ. ವರಲಕ್ಷ್ಮಿ ಹಬ್ಬಕ್ಕೆ ಇಸ್ಕೊಬೇಕು, ಹಬ್ಬ ಮಾಡೋಕ್ಕೆ ಹೇಳ್ಯಾರೆ. ಕೊಡ್ತೀವಿ ನಾಳೆ ಅಂತ. ಇದು 3ನೇ ಕೊಯ್ಲು. 3,000 ಕೊಟ್ಟಿದ್ದೀವಿ. ನೋಡಿ ಸ್ನೇಹಿತರೆ, ನೀರು ಭಾಳ ಎಳ್ದಾಗ್ತೈತೆ ಬೇಸಿಗೆಗೆ. 3,000 ನೀರು ಮೇಲೆ ಎಳ್ದಾಕೈತಿ ಇದು ನೀರು. ಈಗ ಹೆಂಗ ಮಳೆ ಬತ್ತೈತೆ. ಅವಾಗ 4 ದಿನಕ್ಕೊಂದ್ಸಲಿ ನೀರಿಕ್ಕಿರು 4 ದಿನಕ್ಕೊಂದ್ಸಲಿ ನೀರಿಕ್ಕಿರು ಎಳ್ದಾಗ್ತೈತೆ ಅವಾಗ. ಇವಾಗೇನು ನೀರು ಎಳೆಯಲ್ಲ ಮಳೆ ಬಂದಿರೋದಕ್ಕೆ. ನೋಡಿ ಸ್ನೇಹಿತರೆ, ಇವೆಲ್ಲ ಸೆಡೆ ತೋಟ. ಈ ಕಡೆ ಇರೋವು ಇನ್ನೂ ಇದಾವೆ ಇಲ್ಲೆಲ್ಲ. ಏನೋ ಪಕ್ಷಿ ನೋಡು ಹೆಂಗೆ ಹಾರ ಹೋಗ್ತವೆ ಗಿಡದಾಗಿ. ಕಿಯಾ ಅಂತ ಗಿಡದಾಗಿ ಪಕ್ಷಿ ಹಾರಾಡ್ತಾವೆ. ನೋಡಿ ಸ್ನೇಹಿತರೆ, ಇವು ಪಾಕೆಟ್ ಗಿಡನೇ, ಕಾಕಡೆ ಗಿಡ. ಪಕ್ಕದ ಮನೆ ಹೊಲ್ದವ್ರು ಇಕ್ಕ್ಯಾರೆ. ಪಕ್ಕದ ಹೊಲ್ದಾಗ ಇರೋರು ಮೇಲೆ ಮಲ್ಲೆ ಗಿಡ ಇಕ್ಕಾರಲ್ಲ ಅವರವೇ ಇವು. ಇನ್ನೂ ದೊಡ್ಡವಾಗವು. ಇದ್ರಾಗ ಏನೇನೋ ತರಕಾರಿ ಅದು ಇದು ಬೆಳ್ಕೊಂಡು ತಿಂದವ್ರೆ. ಅದಕ್ಕೆ ಗಿಡ ಈ ಥರ ಇನ್ನೂ ಹಿಂಗೆ ಇದ್ದಾವೆ. ಈಗೆಲ್ಲ ಖಾಲಿ ಮಾಡ್ಯಾರೆ. ಇಪ್ಪಟ್ಟಿಂದ ಬಿಡ್ತವೆ. ನೋಡಿ ಸ್ನೇಹಿತರೆ, ನಾನು ಮಾತಾಡೋದ್ರಾಗ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ, ಕ್ಷಮೆ ಇರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹೆಂಗೆ ಬೆಳೆದೈತೆ ಕಳೆ ನೋಡ್ರಿ. ಗಿಡನೇ ಕಮ್ಮಲ್ಲ, ಹಂಗೆ ಬೆಳೆದೈತೆ ಜಾಸ್ತಿ. ನೋಡಿ ಸ್ನೇಹಿತರೆ, ಕಳೆ ತೆಗಿತಾ ಇದ್ದೀವಿ. ನಮ್ಮ ಚಾನಲ್ ನೋಡೋರೆಲ್ಲ ನಮ್ಮ ಹೂವಿನ ಗಿಡ ಚೆನ್ನಾಗಿರಲಿ ಅಂತ ಹೇಳಿ ಆಶೀರ್ವಾದ ಮಾಡಿ
ಲೈಕ್ ಮಾಡ್ರಿ, ಸೇವ್ ಮಾಡ್ರಿ, ಫಾಲೋ ಮಾಡ್ರಿ. ಬಾಯ್. ಕಳೆ ತೆಗಿತಾವ್ರೆ ನಮ್ಮ ಮನೆಯವ್ರು ನೋಡ್ರಿ. ನಮ್ಮ ಮನೆಯವ್ರು ಕಳೆ ತೆಗಿತಾವ್ರೆ. ನನ್ನ ತಂಗಿ ಮಗಳೂ ಬಂದಾಳೆ ಕಳೆ ತೆಗಿಯೋಕ್ಕೆ. ಇವಳನ್ನ ಅವ್ರ ಮಾಮ ಇಲ್ಲೇನೆ ಓದು ಸುಖಮಕ್ಕೆ ಇರಿಸ್ಕೊಂಡವನೆ. ನನ್ನ ತಂಗಿ ಮಗಳನ್ನ ಕಾನ್ವೆಂಟಿಗೆ ಸೇರಿಸ್ಕೊಂಡವ್ರೆ. ಚೆನ್ನಾಗಿ ಓದ್ಕೊಂಬಲಿ ಹುಡುಗಿ ಅಂತ ಆಶೀರ್ವಾದ ಮಾಡ್ರಿ ಫ್ರೆಂಡು. ಸ್ನೇಹಿತರೆ, ಕಳೆ ತೆಗಿತಿದ್ದೀವಿ ನಾವು. ಕನಕಾಂಬರ ಗಿಡ ಹಾಕಿ 20 ದಿನ ಆಗೈತೆ. ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟೇ ಜನ ನೋಡಲಿ ಅಂತ ನಾನೇನು ಬಾಧೆ ಬೀಳಲ್ಲ. 10 ಜನ ನೋಡಲಿ, 50 ಜನ ನೋಡಲಿ, 500 ಜನ ನೋಡಲಿ, 100 ಜನ ನೋಡಿ, 5 ಜನ ನೋಡಲಿ, ಎಷ್ಟು ಜನ ನೋಡಲಿ, ನಾವು ಇಷ್ಟೇ ಜನ ನೋಡಲಿಲ್ವಲ್ಲ ಅಂತ ಬಾಧೆ ಬೀಳಲ್ಲ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಎಷ್ಟು ಜನ ನೋಡಿದ್ರು ಸಂತೋಷನೇ ನನಗೆ. 5 ಜನ ನೋಡಿದ್ರು ಸಂತೋಷ, 500 ಜನ ನೋಡಿದ್ರು ಸಂತೋಷ, 50 ಜನ ನೋಡಿದ್ರು ಸಂತೋಷನೇ. ನನ್ನ ಕರ್ತವ್ಯ ನಾನು ಮಾಡ್ಕೊಂಡು ಹೋಗ್ತಿರ್ತೀನಿ ಸ್ನೇಹಿತರೆ. ನನ್ನ ಚಾನಲ್ಗೆ ಲೈಕ್ ಮಾಡಿರಿ, ಸೇವ್ ಮಾಡಿರಿ, ಫಾಲೋ ಮಾಡಿರಿ. ಬಾಯ್.